ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗಾಬರಿ ಆಗೋಂಥದ್ದು ಏನಿಲ್ಲ. ಬಿಗ್ ಬಾಸ್ನ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ಅವರು ಬಿಗ್ ಬಾಸಿಂದ ಆಚೆ ಬಂದ ಕೂಡಲೇ ಸ್ವಲ್ಪನೂ ಬಿಡುವಿಲ್ಲದೆ ತುಂಬಾ ಸ್ಟ್ರೈನ್ ಆಗಿದ್ದಾರೆ ಅಷ್ಟೇ. ಸೊ ಹಾಗೆಯೇ ಅವ್ರಿಗೆ ರೆಸ್ಟ್ ಇಲ್ದಂಗೆ ಆಗಿದೆ. ಸ್ವಲ್ಪನೂ ಬಿಡುವಿಲ್ಲದೆ ಮೇಲೆ ಮೇಲೆ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿದ್ದಾರೆ. ಹಾಗೆಯೇ ರೆಸ್ಟ್ ಅನ್ನೋದು ಸ್ವಲ್ಪ ಇಲ್ಲ. ಆಮೇಲೆ ನಿದ್ರೆನೂ ಕೂಡ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿರೋ ಥರ ಕಾಣ್ತಾರೆ ಅಷ್ಟೇ. ಸೊ ಏನು ಕೂಡ ಅಭಿಮಾನಿಗಳು ಗಾಬರಿ ಆಗೋಂಥದ್ದು ಏನಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆಯೇ ಊಟ ಚೆನ್ನಾಗಿ ಮಾಡಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳನ್ನ ಆಡಿರ್ತಾರೆ. ಆದ ತಕ್ಷಣ ಸೊ ಅವರು ಬಿಗ್ ಬಾಸ್ ವಿನ್ ಆದ ತಕ್ಷಣ ಸೊ ಮತ್ತೆ ಮೇಲೆ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಹೊರಗಡೆ. ಸೊ ಫಂಕ್ಷನ್ಸ್ಗಳಾಗಿರ್ಬೋದು, ಸೊ ಅಲ್ಲಿ ಇಲ್ಲಿ ತುಂಬಾ ಕ್ರೌಡ್ ಇರೋದ್ರಿಂದ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರೌಡ್ ಇತ್ತು ಅಂದರೆ ಕನಕೋತ್ಸವದಲ್ಲಿ ತುಂಬಾ ಕ್ರೌಡ್ ಇತ್ತು. ಅಭಿಮಾನಿಯೊಬ್ಬರು ಮಾತಾಡಿಸ್ಲಿಕ್ಕೆ ಅಂಥೇಳಿ ನೆನ್ನೆ ಹೋದಾಗ ಸೊ ಅವರು ಹೇಳಿರೋ ಅಂಥದ್ದು ಸ್ವಲ್ಪ ಸುಸ್ತಾಗಿದ್ದೀನಿ ಅಂಥೇಳಿ ಅಷ್ಟೇ. ಇನ್ನು ಬಾಕಿ ಎಲ್ಲ ಕೂಡ ಚೆನ್ನಾಗಿದ್ದಾರೆ ಅವರು ಅಂತಲೂ ಕೂಡ ಅವರೇ ಹೇಳಿದ್ದಾರೆ. ಸೊ ನೋಡ್ತಾ ಇರ್ಬೋದು ಅವ್ರ ಮುಖದಲ್ಲಿ ಸ್ವಲ್ಪ ಡಲ್ನೆಸ್ಸು ಹಾಗೆಯೇ ಸುಸ್ತು ಕಾಣ್ತಾ ಇದೆ. ಸೊ ಅಭಿಮಾನಿಗಳು ಇದಕ್ಕೆ ಏನೇನು ಕಮೆಂಟ್ಸ್ ಹಾಕಿದ್ದಾರೆ ಅನ್ನೋದನ್ನ ನೋಡೋಣ. ದೃಷ್ಟಿ ತೆಗೆಸ್ಕೊಳ್ಳಿ ಅಣ್ಣ, ಅವರಿಗೆ ಎಲ್ಲ ಕಣ್ಣು ದೃಷ್ಟಿ ಬಿದ್ದಿದೆ, ತೆಗಿಯೋಕ್ಕೆ ಹೇಳ್ರಿ. ಅವ್ರ ಅಮ್ಮಂಗೆ ಬೇಗ ಹುಷಾರಾಗ್ತಾರೆ. ಗಿಲ್ಲಿ ಫಸ್ಟು ರೆಸ್ಟ್ ಮಾಡು, ನಿನ್ನ ಮುಖ ನೋಡೋಕ್ಕಾಗ್ತಾಯಿಲ್ಲ ಅಂಥೇಳಿ ಹಾಕಿದ್ದಾರೆ. ಮತ್ತು ಗಿಲ್ಲಿ ಅವರಿಗೆ ರೆಸ್ಟ್ ಮಾಡೋಕ್ಕೆ ಬಿಡ್ರೋ, ಯಾಕ್ರೋ ಕ್ವಾಟ್ಲೆ ಕೊಡ್ತೀರಾ ಅಂತೆಲ್ಲ ಹಾಕಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರೋದು ರೆಸ್ಟ್ ಮಾಡಿ, ನಿದ್ದೆ ಮಾಡಿ ಚೆನ್ನಾಗಿ ಅಂಥೇಳಿ, ಆರಾಮಾಗು ಗಿಲ್ಲಿ, ಆಮೇಲೆ ಬಿಟ್ಟುಬಿಡಿ ಸ್ವಲ್ಪ ದಿನ ನೆಮ್ಮದಿಯಾಗಿರಲಿ, ಗಿಲ್ಲಿ ಪ್ಯೂರ್ ಜಿಮ್ ಅಂತ ಹಾಕಿದ್ದಾರೆ. ಸೊ ತುಂಬಾ ಕಮೆಂಟ್ಸ್ಗಳ್ನ ಹಾಕಿದ್ದಾರೆ. ಸೊ ಅವರ ಒಂದು ಕೇರ್ ಎಷ್ಟು ತಗೊತಾ ಇದ್ದಾರೆ ನೋಡಿ ಅಭಿಮಾನಿಗಳು. ಗಿಲ್ಲಿ ರೆಸ್ಟ್ ಮಾಡು ಪ್ಲೀಸ್ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರಿಗೆ ದೃಷ್ಟಿ ತೆಗೆಸ್ಕೊಳ್ಳೋಕ್ಕೆ ಹೇಳಿ ಅಂತ ಹಾಕಿದ್ದಾರೆ. ಫಸ್ಟು ಹುಷಾರಾಗು ಗಿಲ್ಲಿ ಬ್ರೋ, ರೆಸ್ಟ್ ಮಾಡು ಫಸ್ಟು ಅಂತೆಲ್ಲ ಕಮೆಂಟ್ಸ್ಗಳು ಹಾಕಿದ್ದಾರೆ. ಸೊ ಪಾಪ ಗಿಲ್ಲಿಗೆ ರೆಸ್ಟ್ ಬೇಕು ಅಂತಲೂ ಕೂಡ ಹಾಕಿದ್ದಾರೆ. ಎಷ್ಟೊಂದು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದ್ದಾರೆ. ಹೌದು, ರೆಸ್ಟ್ ಬೇಕು ಅವರಿಗೆ, ರೆಸ್ಟು, ಆಮೇಲೆ ಊಟ ಚೆನ್ನಾಗಿ ಮಾಡಿ, ನಿದ್ದೆ ಚೆನ್ನಾಗಿ ಮಾಡಿ, ಗಿಲ್ಲಿ ಪ್ಲೀಸ್ ಟೇಕ್ ರೆಸ್ಟ್ ಅಂತ ಹಾಕಿದ್ದಾರೆ. ಮತ್ತು ಬ್ರೋ ರೆಸ್ಟ್ ಮಾಡು, ಗಿಲ್ಲಿ ರೆಸ್ಟ್ ಮಾಡು. ಸೊ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು, ಬೇಗ ಹುಷಾರಾಗಿ. ಸೊ ಕಾವು ಒಂದು ಪತ್ರ ಹಾಕಿದ್ರು, ಅದಕ್ಕೆ ಏನಾದರೂ ಬೇಜಾರಾಯ್ತಾ ಅಂತೇಳಿ ಕೂಡ ಹಾಕಿದ್ದಾರೆ. ಸೊ ಈ ಥರ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಸೊ ಅವ್ರಿಗೆ ಏನೂ ಆಗಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ ಅಷ್ಟೇ. ಗಿಲ್ಲಿ ಫಸ್ಟು ರೆಸ್ಟ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಪ್ಲೀಸ್ ಟೇಕ್ ರೆಸ್ಟ್ ಅಂತ ಹಾಕಿದ್ದಾರೆ. ಸೊ ಗಿಲ್ಲಿ ಹುಷಾರಾಗ್ತಾರೆ, ಸ್ವಲ್ಪ ರೆಸ್ಟ್ ಕೊಡಿ ಅಷ್ಟೇ ಅಭಿಮಾನಿಗಳು. ರೆಸ್ಟ್ ಮಾಡು ಪ್ಲೀಸ್ ಗಿಲ್ಲಿ, 1 ವಾರ ಆಯಿತು ಕಣ್ಣಿಗೆ, 1 ವಾರನಾದರೂ ರೆಸ್ಟ್ ತೊಗೊಳ್ಳಿ ಅಂತ. ರೆಸ್ಟ್ ಮಾಡು ಗಿಲ್ಲಿ, ಎಷ್ಟು ಕಣ್ಣು ಎಲ್ಲ ಕೆಂಪಾಗಿದೆ, ರೆಸ್ಟ್ ಮಾಡು ಅಂತ ಹಾಕಿದ್ದಾರೆ. ಗಿಲ್ಲಿ ನೀನು ಚೆನ್ನಾಗಿದ್ದರೆ ಬೇರೆ ಕಡೆ ಹೋಗ್ಬೋದು, ರೆಸ್ಟ್ ಮಾಡು ಒಂದಿನ, ಎಲ್ಲೂ ಹೋಗಬೇಡ ಅಂತ ಹಾಕಿದ್ದಾರೆ. ರೆಸ್ಟ್ ಮಾಡಿ ಅಣ್ಣ ಪ್ಲೀಸ್, ಮಲ್ಕೊ, ನೋಡೋಕ್ಕಾಗ್ತಿಲ್ಲ ನನಗೆ. ಗಿಲ್ಲಿ ಬ್ರೋ ರೆಸ್ಟ್ ಮಾಡಿ ಪ್ಲೀಸ್, ಸ್ವಲ್ಪ ರೆಸ್ಟ್ ಮಾಡಿ ಬಿಡಿ ಅವ್ರನ್ನ ಅಂತೆಲ್ಲ ಹಾಕಿದ್ದಾರೆ. ಎಲ್ಲೋ ಅವನಿಗೆ ರೆಸ್ಟ್ ಕೊಡ್ರೋ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಊಟ ಮಾಡಿ ರೆಸ್ಟ್ ಮಾಡು ಗಿಲ್ಲಿ, ರೆಸ್ಟ್ ಮಾಡು. ಸೊ ಇದೇ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಅವ್ರನ್ನ ಆರಾಮ್ ಮಾಡುತ್ತೆ. ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ವೀಕಾಗಿ ಬಂದಿದ್ದರು. ಸೊ ಅಲ್ಲಿ ಟಾಸ್ಕ್ ಆಗಿರ್ಬೋದು, ಊಟ ನಿದ್ದೆ ಸರಿಯಾಗಿ ಇಲ್ಲದೇ ಇರೋ ಕಾರಣ ಎಲ್ಲರೂ ಕೂಡ ಸ್ಲಿಮ್ ಆಗಿದ್ದರು ಅಲ್ವಾ, ಸಣ್ಣ ಆಗಿದ್ದರು. ಇವಾಗ ಬಂದಿದ್ದಾರಲ್ವ, ಇನ್ಮೇಲೆ ಚೆನ್ನಾಗಿ ಆಗ್ತಾರೆ. ಗಿಲ್ಲಿ ಆಲ್ ದ ವೆರಿ ಬೆಸ್ಟ್, ಟೇಕ್ ರೆಸ್ಟ್. ಪಾಪ ಗಿಲ್ಲಿಗೆ ರೆಸ್ಟ್ ಬೇಕು, ಹೌದು ರೆಸ್ಟ್ ತಗೋ ಗಿಲ್ಲಿ ಅಂತ ಹಾಕಿದ್ದಾರೆ. ಸೊ ನಿಮ್ಮ ಅಭಿಮಾನಿಗಳು, ಅವರು ಏನು ನೀವು ಅಭಿಮಾನಿಗಳು ಎಲ್ಲ ಬ್ಲೆಸ್ಸಿಂಗ್ ಮಾಡ್ತಿದ್ದೀರಾ, ಬೇಗ ಹುಷಾರಾಗ್ತಾರೆ. 1 ತಿಂಗಳು ಎಲ್ಲಾದರೂ ಹೋಗಿ ರೆಸ್ಟ್ ಮಾಡುಗರು ಸಾಕು ಅಂತ ಹಾಕಿದ್ದಾರೆ. ಸೊ ಅಭಿಮಾನಿಗಳ ಹಾರೈಕೆಯಿಂದ ಬೇಗ ಹುಷಾರಾಗ್ತಾರೆ. ಹುಷಾರಾಗಿಲ್ಲ ಗಿಲ್ಲಿ, ಪಾಪ ಗಿಲ್ಲಿ. ಗಿಲ್ಲಿ ಗೆಲ್ಲಬೇಕು ಅಂಥೇಳಿ ಅಭಿಮಾನಿಯೊಬ್ಬರು ಬ್ಯಾಂಗ್ಳೂರಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸೊ ಪಾದಯಾತ್ರೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ರಂತೆ. ಸೊ ಅದನ್ನು ಗಿಲ್ಲಿಯವರು ಕೇಳಿ ಖುಷಿ ಆಯಿತು. ಒಳ್ಳೆಯದಾಗಲಿ ಬ್ರದರ್, ಥ್ಯಾಂಕ್ ಯು ಅಂತೇಳಿ ವಿಶ್ ಮಾಡಿದ್ದಾರೆ.
ಗಿಲ್ಲಿ ಬೇಗ ಹುಷಾರಾಗಿ ಎಲ್ಲೂ ಹೋಗಬೇಡಿ, ಸ್ವಲ್ಪ ದಿನ ರೆಸ್ಟ್ ಮಾಡಿ, ಆಮೇಲೆ ಮತ್ತೆ ಬ್ಯುಸಿ ಆಗೋದು ಇದ್ದೇ ಇದೆ. ಟೇಕ್ ರೆಸ್ಟ್ ಗಿಲ್ಲಿ. ತುಂಬ ಟಯರ್ಡ್ ಆಗಿರೋ ಥರ ಕಾಣ್ತಾ ಇದ್ದೀರಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.